ನಕ್ಷತ್ರಿಕ ಬಾಹಿಗೆ ಬಂದೆ. ಪ್ರಯತ್ನವಾದಿಗಳಾದ ಅವರನ್ನು ಎಂಥ ಸಂಕಟಕ್ಕೀಡು ಮಾಡಿದರು. ಅವರು ಸತ್ಯಭ್ರಷ್ಟರಾಗಲಿಲ್ಲ. ಮುಂದಿನ ಮಾರ್ಗವು ನನ್ನ ಮನೋನಯನಕ್ಕೆ ಕಾಣದಂತಾಗಿರುವುದು. ಗುರುದೇವ, ಇಂತಹ ಗಟ್ಟಿಗರನ್ನು ನಾನು ಇದುವರೆಗೂ ಕಾಣಲಿಲ್ಲ. ಕಷ್ಟಪಟ್ಟು ಕಲ್ಲು ಹೊತ್ತಂತಾಯಿತು ಗುಡ್ಡಕ್ಕೆ. ಹರಿಶ್ಚಂದ್ರನು ಕಾಶಿ ಪಟ್ಟಣವನ್ನು ತಲುಪುವುದರೊಳಗಾಗಿ ಇದಕ್ಕಿಂತಲೂ ಹೆಚ್ಚಿನ ಕಷ್ಟವನ್ನು ಕಟ್ಟು ಕಾಣಿಸಿ ಕಂಗಳಿಸಿ ಆಡಿದ ಪಂಥವನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ಬೇಕು. ಗುರುದೇವ, ನೀವೇನು ಉಪಾಯಗಳನ್ನು ಮಾಡಿದರು ಈ ಪಂಥದಲ್ಲಿ ಜಯಿಸುವುದು ಎಂಥ ಮಾತು ಆ ಭಗವಂತನೇ ಬಲ್ಲ. ಎಲ್ಲೋ ಜಯಿಸಿ ಹೋದ ಯೋಧನು ತನ್ನನ್ನು ಬಹಳ ವಿಫಲವಾದರೆ ರಣರಂಗದಲ್ಲಿ ಮುಖನಾಗುವನೇ. ತಮ್ಮಲ್ಲಿದ್ದ ಬುದ್ಧಿಯು ಖರ್ಚಾಗಲಿ, ಸಮಯ ಬಿದ್ದರೆ ನನ್ನದು ಆಗಲಿ. ತಾವು ಮಾತ್ರ ಈ ಪಂಥದಲ್ಲಿ ಜಯಶಾಲಿ ಆದರೆ ಸಾಕು. ಬಾ ಹೀಗೆ. ತೆಗೆದುಕೋ. ಈ ಹರಣಗಳು ಮಂತ್ರವಾದಿಯಾಗಿರುವು. ಇವನ್ನು ಅವರ ಮೇಲೆ ಎಸೆ ಆಗಲಿ. ಅಂದರೆ ಅವರು ಅಲ್ಲೇ ನಿದ್ರಾಭಂಗರಾಗುವರು. ನೀನು ಅಲ್ಲೇ ಮಲಗಿದವರಂತೆ ನಡೆಸುತ್ತಾ ಮುಂದೆ ಬರುವ ಭವನಗಳಿಗೆ ಈಡು ಮಾಡುತ್ತಾ ಕಷ್ಟವನ್ನು ಕೊಡೋಣ. ಆಗಲಿ ಗುರುದೇವ, ಹಾಗೆ ಮಾಡುತ್ತೇನೆ. ಹೊರಡಬೇಗ. ಆಗಲಿ. ಓಂ ಭಗವತಿ ಪ್ರಚೋದಯಾಮಿ. ಓಮಪ್ಪನ ಗುರುದೇವ. ಈಗಲೇ ಹೋಗಿ ಹರಿಶ್ಚಂದ್ರಾದಿಗಳು ಬೆಕ್ಕಿಡು ಮಾಡು. ತಮ್ಮ ಅಪ್ಪಣೆಯಂತೆ ಆಗಲಿ ಗುರುದೇವ. ನಾ ಮುನಿದರೆ ಉಳಿಯುವನೇ ನಪಾಲನು, ದಯ ಎಂಬುವುದೇ ನನಗಿಲ್ಲ. ಅವನಿಗೋಸ್ಕರ ಪ್ರತಿ ಸೃಷ್ಟಿ ನಿರ್ಮಾತೃ ಬ್ರಹ್ಮನವನು. ಹರಕ್ರಣಿ ಎಂಬಲ್ಲ ಚಂಡ ಕೌಶಿಕನ ಕೌಶಲ್ಯವೇ.
ದಿಕ್ಕಿಲ್ಲದ ಪರದೇಶಿಗಳಿಗೆ ಒಂದು ಮುರುಕು ಮನೆಯಾದರೂ ಆಶ್ರಯ ಇರ್ತಿತ್ತು. ಆದರೆ ಈ ಅಯೋಧ್ಯ ಅರಸನ ಸತಿಸುತ ಸರ್ವರಿಗೂ ಸದಾ ಹಂಸ ತುಲಿಕಾ ತಲ್ಪದಲ್ಲಿ ಪವಡಿಸುತ್ತಿದ್ದ ಸತಿ ತಾರಮತಿಗೂ ಪುತ್ರರು ಅಶ್ವಿನಿಗೂ ಈ ಕಾಡರಣದ ಕಸದಲ್ಲಿ ಪವಡಿಸಬೇಕಾಯಿತು. ಕರ್ಮವೋ ಗತನೋ ಗತಿ. ಮಲಗರೆ ಮಕ್ಕಳ್ರೆ ಮಲಗರೆ, ನಾನು ಮಂತ್ರ ಹಾಕುತ್ತೇನೆ. ಎತ್ತಾದರೂ ಓಡಿ ಹೋದರೆ ನಿಮಗೂ ಮಂತ್ರ ಹಾಕ್ಯಾನೆ ಕಾಕ. ಹೊತ್ತಿವ್ರ ತಕ್ಕ ಎದ್ದು ನೋಡಿ ಹೇಳ್ತೀನಿ ನಿಮ್ಮನ್ನ. ಇವ್ರಿಗೆ ಮಂತ್ರ ಹಾಕಿ ನಿನಗೂ ಮಂತ್ರ ಹಾಕಿನಿ. ಮತ್ತು ಹೊತ್ತಿವ್ರ ತಕ್ಕ ಹೇಳಂಗಿಲ್ಲ. ಮತ್ತು ಮಲಗರೆ ಮಕ್ಕಳ್ರೆ ಮಲಗರೆ, ನಾನು ಇಲ್ಲೇ ಮಲಗುತ್ತೇನೆ ಟಕ್ಕ ಹಚ್ಚಿ. ಎತ್ತಾದರೂ ಓಡಿ ಹೋದರೆ ಹಠಕಟ ಕಟ ಕಟ ನಾವು ಸೈಲತ್ತಿದ್ವು. ಈ ಮುಂಡೆ ಮಕ್ಕಳು ಕಟ ಕಟ ಎಲ್ಲಾರ ಮನೆ ಮಾಡ್ಕೋದಾರ ಕಾಣಂಗಿಲ್ಲ. ಎದ್ದಾನ ಅಡವತ್ನಾಗ ಕಲ್ಲ ಹೇರ್ತ ಮತ್ತ ಮ್ಯಾಲ ಹಠಕಟ ಕಟ ಕಟ ಅಂದಿರ ನೀ ಕಟ್ದ ಬಿಡ್ತಾನ. ಮತ್ತೆ ಹೇಳ್ತಾನ ಸೋಂಬೇಳೆ ನಾಯಿ ಕುಣಿಯಾಗ ಹಲ್ಲಿ ಅಂತ ಅವನ ತಂದ ಎದ್ದ ನೋಡ್ರಿ ಅಡವತ್ನ್ಯಾಗ ಕಚ ಕಚ ಕೆತ್ತಿ ನೀನು 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 ಮಗಳ ಕಲ್ಲನ್ನು ಹೇರಿ ಬಿಡ್ತಾನೆ ಮ್ಯಾಲ ತಲೆಯಾಗ.
ಅಟಕಟ ಪೂರ್ವ ಜನ್ಮದಲ್ಲಿ ಯಾರನ್ನು ಪೀಡಿಸಿದನೋ ಏನು, ಯಾರನ್ನು ಘಾತಿಸಿದನೋ ಏನು, ಯಾರ ಮಕ್ಕಳಿಗೆ ತಾಯಿ ತಂದೆ ಅಗಲಿಸಿದನೋ ಏನು, ನಾ ಕಾಣೆ ಇಲ್ಲದೊಡೆ ಅರ್ಶಿಂಗೆ ಮಗನಾಗಿ ದೊರ್ತಾನೆ ಹೀಗೆ ಉಗ್ರವಾದ ಬಿಸಿಲು ತಾಪಕ್ಕೆ ಬಾಯಾರಿ ಹೊಸ ಬಳಿದು ಹಸುವ ನೀಗಬೇಕೆಂಬ ಬ್ರಹ್ಮ ಲಿಖಿತ ಇರಬಹುದೇ? ವಿಶ್ವಪಾಲಕ ಈ ಹೆಸರನ್ನು ಯಾರೆಂಬುದು ಸೃಷ್ಟಿಸಲಿ. ಅಯ್ಯೋ ಅಮ್ಮ ತಾತ. ಕಂದನ ಕಷ್ಟವನ್ನು ಕಾಣುವ ಕಂಗಳೇ, ಒಮ್ಮೆಲೆ ಹಿಂಗೆ ಹಾರಿ ಹೋಗಬಾರದೆ ಕಂದಮ್ಮ, ಒಮ್ಮೆಲೆ ಹಿಂಗೆ ಹಾರಿ ಹೋಗಬಾರದು. ಒಮ್ಮೆಲೆ ಹಿಂಗೆ ಹಾರಿ ಹೋಗಬಾರದೆ ಕಂದಮ್ಮ, ಒಮ್ಮೆಲೆ ಹಿಂಗೆ ಹಾರಿ ಹೋಗಬಾರದು. ಅಮ್ಮ ಹಸುವನ್ನು ತಾಳಲಾರೆ, ಸ್ವಲ್ಪ ಏನಾದರೂ ತಂದು ಕೊಡಮ್ಮ. ದೇವ, ಎಂಥ ಸಮಯವನ್ನು ತಂದೆ ಈ ಪುಟ್ಟ ಬಾಲಕನಿಗೆ ಹಸನಕ್ಕೆ ಗತಿ ಇಲ್ಲದಂತೆ ಮಾಡಿದೀಯಾ. ಮಗುವನ್ನು ಏನೆಂತ ಸಂತೈಸಲಿ ಕುಮಾರ. ಈ ಕಾರಣದಲ್ಲಿ ನೀನು ಏನಾದರೂ ಯಾಚಿಸಿದರೆ ನಾನು ಎಲ್ಲಿಂದ ತಂದು ಕೊಡಬೇಕು ಕಂದಮ್ಮ, ನಾನು ಎಲ್ಲಿಂದ ತಂದು ಕೊಡಬೇಕು? ಸ್ವಲ್ಪ ಸಮಾಧಾನ ತಾಳು ಕಂದಮ್ಮ. ಅಮ್ಮ, ಚಿಕ್ಕಂದಿಂದಲೂ ನಾನು ಬೇಡಿದನ್ನು ಕೊಟ್ಟು ಅಕ್ಕರೆಯಿಂದ ಕಾಪಾಡಿದ ನೀನು ಒಂದು ಹೊತ್ತಿನ ಊಟವನ್ನು ಇಂಗಿಸುವಟ್ಟು ಬನ ಈಳಲಾರೆಯನಮ್ಮ. ಅಮ್ಮ, ಸಂಕಟವನ್ನು ತಾಳಲಾರೆ, ಸ್ವಲ್ಪ ನೀರಾದ್ರೂ ಕೊಡಮ್ಮ. ಹೈ ವಿಧಿಯೇ, ಕಂದಮ್ಮನಿಗೆ ನೀರಿಗೂ ಸಹ ಗತಿ ಇಲ್ಲದಂತೆ ಮಾಡಿದೀಯಾ. ಸಮೀಪದಲ್ಲಿರುವ ಜಲಾಶಯಗಳು ನಿನ್ನ ಪಾಲಿಗೆ ಬತ್ತಿ ಹೋಗಿವೆ ಕಂದಮ್ಮ, ನಿನ್ನ ಪಾಲಿಗೆ ಬತ್ತಿ ಹೋಗಿವೆ. ಅಯ್ಯೋ ಅಮ್ಮ ತಾತ, ನೀವು ಬೇಗ ನೀರನ್ನು ತಂದ ಕುಡಿದಿದ್ದರೆ ನನ್ನ ಪಂಚ ಪ್ರಾಣಗಳು ಹಿಂಗೆ ಹಾರಿ ಹೋಗುವು. ಇಲ್ಲಿ ನನ್ನ ತಾಪನ್ನು ಕೇಳೋರು ಯಾರು ಇಲ್ಲದಾಯ್ತೆ. ಅಯ್ಯೋ ಅಮ್ಮ ತಾತ. ಪ್ರಿಯೆ, ಏನಾಯ್ತು? ಕುಮಾರನೇಕೆ ಕೂಗುತ್ತಿರುವನು? ನಾಥ, ಕುಮಾರನು ತ್ರಸೆಯಿಂದ ಬಳಲುತ್ತಿರುವನು. ನೀವು ತೀವ್ರ ನೀರನ್ನು ತರದಿದ್ದರೆ ಕುಮಾರನು ಬದುಕುವಂತಿಲ್ಲ ಪತಿದೇವ, ಕುಮಾರನು ಬದುಕುವಂತಿಲ್ಲ. ಆಗಲಿ ಪ್ರಿಯೆ, ನಾನು ಈಗಲೇ ಹೋಗಿ ಆಹಾರ ನೀರನ್ನು ತೆಗೆದುಕೊಂಡು ಬರುವೆನು. ಆಗಲಿ ಪತಿದೇವ. ಅಯ್ಯೋ ಅಮ್ಮ, ಅಯ್ಯೋ ಗುರುದೇವ, ಹಸಿವೇನು ತಾಳಲಾರೆ ಸಂಕಟ. ಅಯ್ಯೋ ಅಮ್ಮ, ಇಲ್ಲಿ ನನ್ನ ತಾಪವನ್ನು ಕೇಳೋರು ಯಾರು ಇಲ್ಲದಂತ ಐತಿ. ಅಯ್ಯೋ ಗುರುದೇವ, ನಾನು ಮಾತ್ರ ಉಳಿಯಲಾರೆ, ಸಾಯುವುದೇ ಖಂಡಿತ. ಪೂಜ್ಯರಿ, ಸ್ವಲ್ಪ ಸಮಾಧಾನವನ್ನು ತಾಳಿ. ನಾನು ಈಗಲೇ ಹೋಗಿ ಆಹಾರ ನೀರನ್ನು ತೆಗೆದುಕೊಂಡು ಬಂದು ನಿಮ್ಮನ್ನು ಸಮಾಧಾನಗೊಳಿಸುವೆನು. ಓ, ಬೇಗ ಬಾ. ಆಗಲಿ ಪೂಜ್ಯರಿ. ಇಲ್ಲವಾದರೆ ನನ್ನ ಪಂಚ ಪ್ರಾಣಗಳೇ ಹಾರಿ ಕೈಲಾಸಕ್ಕೆ ಹೋಗುವವು. ಪ್ರಿಯೆ, ಪತಿದೇವ, ನಾನು ಈಗಲೇ ಹೋಗಿ ಆಹಾರ ನೀರನ್ನು ತೆಗೆದುಕೊಂಡು ಬರುವೆನು. ಆಗಲಿ ಪತಿದೇವ. ನೀನು ಸ್ವಲ್ಪ ಪೂಜರಿಗೆ ಗಾಳಿಯನ್ನು ಹಾಕು. ಹಾಕುತ್ತೇನೆ ಪತಿದೇವ. ಅದು ಅಲ್ಲೇ ಸಾಯವಾದಕ್ಕಾದ್ರೆ ಬಿಟ್ಟು ಬಾರ ಈ ಕಡೆ. ಆಗಲಿ ಪೂಜರೆ. ಗಾಳಿ ಹಾಕ್ಬೇಡ, ಅಲ್ಲೇ ಸೆಟ್ಟದ ಹೋಗ್ಲಿ ಬಾದ. ನಮ್ಗೆ ಎದ್ದು ಗಾಳಿ ಹಾಕ್ಬೋ ಈಚೆ ಕಡೆ, ಅಲ್ಲೇ ಸಾಯಲು ಬಾದ. ಬಾರದಿರುವನೇ ವರಮೋಹನ, ಬಾರದಿರುವನೇ ವರಮೋಹನ. ಬಾರದಿರುವನೇ ವರಮೋಹನ.
ತಾರಾಮತಿ, ಎಲ್ಲರನ್ನು ಏತಕ್ಕೆ ಕಷ್ಟಕ್ಕೆ ಗುರಿ ಮಾಡುವಿ? ನಮ್ಮ ಹಣವನ್ನು ಕೊಡುವುದಿಲ್ಲವೆಂದು ನಿನ್ನ ಪತಿಯಿಂದ ನುಡಿಸಿಬಿಡು. ಏತಕ್ಕೆ ಕಷ್ಟ ಅನುಭವಿಸುವಿರಿ? ಒಟ್ಟುವರ ಏತಕ್ಕೆ ವ್ರತ ಶಾಸ್ತ್ರ ಮಾಡಿವ್ರಿ? ಆಡಿದ ಮಾತಿಗೆ ತಪ್ಪಿ ಸತ್ಯಭ್ರಷ್ಟರಾಗಿ ರವ ರವ ನರಕ ಭಾಗಿಗಳಾಗುವ ಮಂಕುಮತಿಗಳ ನಾವಲ್ಲ ಪೂಜರಿ. ಪುನಃ ಪುನಃ ಆ ಶಬ್ದವನ್ನು ಎತ್ತಬೇಡಿ. ಒಮ್ಮೆ ಆಡಿದ ನುಡಿಯನ್ನು ಆರ್ಯಭೂಪಾಲರು ತಾನೆಂತೂ ಪಲ್ಟಿಸುವರು ಪೂಜರಿ. ನೋಡು, ನಿಮಗಿಷ್ಟು ಗೌರವವಿದ್ದರೆ ಯಾರು ಬೇಡ ಎನ್ನುವರು. ತಕ್ಕ ಶಿಕ್ಷೆ ಅನುಭವಿಸುವಿರಿ. ನನ್ನದರ ನಷ್ಟವಾಗಬೇಕಾಗಿದೆ. ಪೂಜ್ಯರಿ, ಪೂಜ್ಯರಿ, ಆಹಾರ ನೀರನ್ನು ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ ಪೂಜ್ಯರಿ. ಬಿಡು ಮಹಾರಾಯ, ಇನ್ನೊಂದು ಸ್ವಲ್ಪ ತಡ ಆಗಿದ್ರೆ ಘಟ್ಟನ ಪ್ರಾಣ ಹಾರಿ ಹೋಗುತ್ತಿತ್ತು. ಪೂಜ್ಯರಿ, ಆಹಾರವನ್ನು ತೆಗೆದುಕೊಳ್ಳಿ. ಆಗಲಿ ಆಗಲಿ. ಹೇಳು ಪ್ರಿಯ. ಪೂಜಾರಿ, ನನಗೂ ಸ್ವಲ್ಪ ನೀರಾದ್ರೂ ಕೊಡು ಪೂಜಾರಿ. ಪೂಜಾರಿ, ನನಗೂ ಸ್ವಲ್ಪ ನೀರಾದ್ರೂ ಕೊಡು ಪೂಜಾರಿ. ಎಲ್ಲೋ ಚಾಂಡಾಲ ಮುಂಡೆ ಮಗನೇ, ಬೆಂಕಿ ಗಿಂಕಿ ನಂಗಿರುವೇನು? ಪೂಜಾರಿ, ನನಗೂ ಸ್ವಲ್ಪ ನೀರಾದ್ರೂ ಕೊಡು ಪೂಜಾರಿ. ಪೂಜಾರಿ, ಹೊಟ್ಟೆಯೊಳಗೆ ಸಂಕಟವಾಗುತ್ತಿರುವುದು, ಸ್ವಲ್ಪ ನೀರಾದ್ರೂ ಕೊಡು ಪೂಜಾರಿ. ಚಲೋ ಅವಿವೇಕಿ, ಹನುಮ ಪಸದ ಹಗ್ಗಾತಿನಾಗ ಪೂಜಾರಿ ಶಾವಿಗೆ ಬೀಳ್ತಿದ. ಶಾವಿಗೆ ನಮ್ಮ ಹೊಟ್ಟ್ಯಾಗ ಬೆಂಕಿ ಬಿಟ್ಟು ನಾವು ಸಾಯ್ಲತ್ತಿದೆವು. ಈ ಮುಂಡೆ ಮಗ ಶ್ಯಾಮೇ ನೀರು ಕಡೆ ಐತೆ. ಪೂಜಾರಿ, ನಿಮ್ಮ ಕಾಯಿ ಬಿದ್ದು ಬೇಡಿಕೊಳ್ಳುತ್ತೇನೆ, ಸ್ವಲ್ಪ ನೀರು ಬೇಕಾ? ಹೌದು ಪೂಜಾರಿ. ನೀರು ಬೇಕು? ಹೌದು ಪೂಜಾರಿ. ಬಾ ಹೇಳಿ. ವಿಶ್ವನಾಥ ವಿಶ್ವನಾಥ ಎಲ್ಲೋ ಅವಿವೇಕಿ ರಾಜ, ನಾನು ಈ ಗಡ್ಡಿ ಗೆಣಸುಗಳು ತಿನ್ನಬೇಕಿ. ನನಗೆ ಕ್ಷೀರ ಸಕ್ಕರೆಯನ್ನು ತಂದುಕೊಡು. ಇವುಗಳನ್ನು ಭಕ್ಷಿಸುವುದು ನನ್ನಿಂದ ಸರ್ವತಾ ಸಾಧ್ಯವಿಲ್ಲ. ಪೂಜ್ಯರಿ, ಇಂಥ ಕಾಡರಣ್ಯದಲ್ಲಿ ನನಗೆ ಕ್ಷೀರ ಸಕ್ಕರೆಯನ್ನು ಕೇಳಿದರೆ ನಾನು ಎಲ್ಲಿಂದ ತಂದು ಕೊಡಬೇಕು? ಇವುಗಳನ್ನು ತಿಂದು ತೃಪ್ತಿಯನ್ನು ಹೊಂದಿರಿ ಪೂಜ್ಯರಿ. ಎಲ್ಲೋ ಅವಿವೇಕಿ, ನಾನು ಬೇಡಿದನ್ನು ತಂದು ಕೊಡೋದಾಗದಿದ್ದಲ್ಲಿ ನನ್ನನ್ನೇಕೆ ಕರೆದುಕೊಂಡು ಬಂದಿವೋ? ಸ್ವಾಮಿ, ನೀವು ಹೀಗೆ ಬಾರಿ ಬಾರಿಗೆ ಕಷ್ಟವನ್ನು ಕೊಟ್ಟರೆ ನಾವು ಗುರುಡಿದಂತ ಪಾರಾಗೋದೆಂತು ಕಾಡಬಾರದೆಂದು ತಮ್ಮಲ್ಲಿ ಬೇಡಿಕೊಳ್ಳೇನೆ ಪೂಜಾರಿ. ಹೇಳು ಪ್ರಿಯ, ಹೇಳು. ಏನಮ್ಮ ತಾರಾಮತಿ,
ನಿನ್ನ ಪತಿಗಿಂತ ನೀನೇ ಒಳ್ಳೆ ಚತುರವಾಗಿ ಮಾತನಾಡುವೆಯಲ್ಲ. ಹರಿಶ್ಚಂದ್ರ, ನಾನು ನಿಮ್ಮನ್ನು ಕಾಡುವುದು ಬೇಡ, ನಮ್ಮ ಹಣವನ್ನು ಕೊಡುವುದು ಬೇಡ, ನಮ್ಮ ಗುರುದಕ್ಷಿಣೆಯನ್ನು ಕೊಡುವುದಿಲ್ಲ ಎಂದು ಹೇಳಿಬಿಡಿ. ಬಂದ ದಾರಿಯಿಂದ ಮರಳಿ ಹೋಗುತ್ತೀನಿ. ಪೂಜ್ಯರೇ, ನಿಮ್ಮ ಹಣವನ್ನು ಕೊಡುವುದಿಲ್ಲವೆಂದು ನಾನು ಇಲ್ಲಿ ಏಕೆ ಅಲ್ಲೇ ಅಯೋಧ್ಯ ನಗರದಲ್ಲೇ ನುಡಿದು ಬಿಡುತ್ತಿದ್ದೇನು. ಸ್ವಾಮಿ, ಈ ಮಾತುಗಳನ್ನು ಅಸತ್ಯವಾದಿಗಳು ನುಡಿಯಬೇಕಲ್ಲದೆ ಸತ್ಯವಾದಿಗಳು ಎಂದಿಗೂ ನುಡಿಯಲಾರರು. ಅದು ಇರಲಿ ಬಿಡು ರಾಜ್ಯ. ನಿನಗೆ ಇನ್ನೊಂದು ಸುಲಭವಾದ ಮಾರ್ಗವನ್ನು ಹೇಳುತ್ತೀನಿ, ಹಾಗೆ ಮಾಡಿಬಿಡು. ಅಂದರೆ ನಿಜವಾಗಿ ಸುಖಿಯಾಗುವಿ. ಅದೇನಿರುವುದು ಪೂಜಾರಿ? ಸರ್ವ ಜನರ ಸಮ್ಮುಖದಲ್ಲಿ ನಮ್ಮ ಗುರುದಕ್ಷಿಣೆಯನ್ನು ಕೊಡುವುದು ಆಗುವುದಿಲ್ಲ ಎಂದು ಹೇಳಲು ನಾಚಿಕೆಯಾದರೆ ಸಾವಕಾಶವಾಗಿ ನನ್ನ ಕಿವಿಯಲ್ಲಿ ಹೇಳಿಬಿಡು, ಆಗುವುದಿಲ್ಲ ಎಂಬ 5 ಅಕ್ಷರಗಳು. ಛೇ ಒಟ್ಟುವರ, ಎಂಥ ಅಭದ್ರವಾದ ಮಾತುಗಳನ್ನಾಡುವಿರಿ. ಸರ್ವಜನ ಸಮ್ಮುಖದಲ್ಲಿ ಹೇಳುವುದು ಅದೇ ಮಾತು, ತಮ್ಮ ಕಿವಿಯಲ್ಲಿ ಹೇಳುವುದು ಅದೇ ಮಾತು. ಪ್ರಳಯ ಗರ್ಜನೆ ಗೈಯುತ್ತಾ ಪೃಥ್ವಿಯ ಗರ್ಭದಿಂದ ಸಿಡಿದು ಬಂದಿರುವ ಜಲತ್ಪರ್ವತದ ಜಲರಸವು ಒಮ್ಮೆ ಕೆಸರಿನಂತೆ ಶೀತಲವಾಗಬಹುದು. ಆದರೆ ಈ ಸತ್ಯಾತ್ಮರಿಂದ ಹೊರಬಿದ್ದ ವಾಣಿಯು ತಾನೆಂದು ಸಟಿಯಾಗುವುದು ಪೂಜಾರಿ? ಬೇಡು, ನಿಮಗಿಷ್ಟು ಗೌರವವಿದ್ದರೆ ಯಾರು ಬೇಡೆನ್ನುವರು. ತಕ್ಕ ಶಿಕ್ಷೆ ಅನುಭವಿಸಬೇಡಿ. ನನ್ನದನ್ನು ನಷ್ಟವಾಗಬೇಕಾಗಿದೆ. ರಾಜ, ನಡೆಯಿರಿ, ಬೇಗನೆ ಮುಂದಕ್ಕೆ ಹೋಗುವ. ಆಗಲಿ ಪೂಜಾರಿ. ಪ್ರಿಯೆ, ಮಗು ಕುಮಾರ, ತಾತ, ನಡೆಯಿರಿ, ಹೋಗುವ ಕಾಶಿಯ ಪಟ್ಟಣಕ್ಕೆ. ನಡೆಯಿರಿ ಪತಿದೇವ. ಬೇಗ ಬೇಗ ನಡೆಯಿರಿ. ಅಯ್ಯಪ್ಪ, ನಾಯಕ್ ಬಂದೆ ಮಾರಾಯ ಇವ್ರ ಜೊತೆಯಲ್ಲಿ. ಎಲ್ಲೋ ನೀವ್ಯಾರು? ಇಲ್ಲಿ ಯಾಕೆ ಬಂದಿರುವಿರಿ? ನನ್ನ ಬೇಡ ಯವ್ವ, ಅಲ್ಲಿ ಕೂತಾವನು ಅನ್ನ ನುಂಗಿ ಬಿಡ, ಅವ್ನು ಪಟಕನ ಹೋಗ್ತಾನೆ ಬಡಕಾಗಿದ. ಹುಲ್ಲು ಮನುಷ್ಯರೇ, ನಿಮ್ಮನ್ನು ಕೊಂದು ತಿಂದು ಈ ದಿನ ಹಬ್ಬವನ್ನು ಮಾಡಿ ಮನಸ್ಸಾಗ ಕುಣಿಯವ್ವ, ಕುಣಿ ಹಂಗಾದ್ರ. ಚೆನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ. ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. 639 ಚಿತ್ರದ ಕೊಡನವ್ವ, 639 ಚಿತ್ರದ ಕೊಡನವ್ವ. ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ನೋಡ್ರಿಪ್ಪ, ನೋಡ್ರಿ, ಡ್ಯಾನ್ಸ್ ಮಾಡ್ತಾಳ ನೋಡ್ರಿಕ್ಕಿ. ಡಾಕ್ಟರ್ ರಾಜ್ಕುಮಾರ್ನ ಮೊಮ್ಮಗಳಾಗ್ಯಾಡ್ರಿ. ಎಲ್ಲೋ ಹುಲ್ಲು ಮನುಷ್ಯರೇ, ಒಬ್ಬನನ್ನು ನಂಗುವೆ, ಮತ್ತೊಬ್ಬನ ರಕ್ತವನ್ನು ಹೀರಿ ನಿಮ್ಮ ಚರ್ಮವನ್ನು ಸುಲಿದು ನೆಲವನ್ನು ನೆಕ್ಕುವೆ. ಏಯವ್ವ, ಮತ್ತೇನು ಮಾಡ್ತಿ? ಬೇರೆ ಬೇರೆ ಐಟಮ್ಗಳು. ನಿಮ್ಮ ಹೊಟ್ಟೆಗಳನ್ನು ಹರಿದು ಕೆಂಪು ಮಾಂಸದ ಗೊಜ್ಜೆಯನ್ನು ನನ್ನ ಮಕ್ಕಳಿಗೆ ಆಡಲಿಕ್ಕೆ ಕೊಡುವೆನು. ಏಯವ್ವ,
ನಾ ಹೊಟ್ಯಾಗ ಮಕ್ಕಳು ಬರ್ದವನು ಆತರ ಯಾಕೆ ತಂದದೆ ಅವಗಾಡ ಅಲ್ಲೇ ಮನ್ಯಾಗ ಪಚ್ಚ ಹಂಗಿಟ್ಟು ಬರ್ಬೇಕಲ್ಲ. ಆಮೇಲೆ ನಿಮ್ಮೆಲ್ಲರೂ ತಿಂದು ತಾಗಿ ಅವಕಾಶವ ಎಲ್ಲೋ ರಾಜ, ಈ ಭೂತ ಬಿಡುವಂತೆ ಕಾಣುವುದಿಲ್ಲ. ನಾನು ಮನಬಂದತ್ತ ಓಡಿ ಹೋಗುತ್ತೇನೆ. ಎಲೆ ಮಂಕಮತಿ ಒಟ್ಟವೇ, ಭೂತವನ್ನು ಕಂಡು ಭಯಪಡುವುದುಂಟೆ, ಮತ್ತೆ ಕೈಯಾಗ ಸಿಕ್ಕ ಸಾಯುವುದು ಉಂಟೆ. ಸತ್ಯವು ಎನ್ನೊಳಗಿದ್ದರೆ ಈ ಭೂತವನ್ನು ಸುಟ್ಟು ಭಸ್ಮವನ್ನು ಮಾಡು, ಈ ಭೂತವನ್ನು ಸುಟ್ಟು ಭಸ್ಮವನ್ನು ಮಾಡದಿದ್ದರೆ ಹೋಗ್ಯವ ಆ ಕಡೆ. ಎಲೆ ಶಿವನೇ ನಿನಗಾಣೆ, ಎಲೆ ಶಿವನೇ ಎಲೆ ಶಿವನೇ ಹೆಂಗ ಬಿಡ ನಿಂದೊಂದು ತಡಿ ಕಡಿಸಿ ಹೋಗ್ತೀನಿ ಹನುಮ ಪುಡಿ ಮಗ್ಗಲು. ಕಲಾಸ ತೋಡ್ರಪ್ಪ. ಇಂಥ ಭೂತಗಳನ್ನ ಎಷ್ಟೋ ಕೊಂದನ್ಯ ಕೊಲ್ಲಕ್ಕೂ ಹತ್ತೇನೆ. ಇದ್ಯಾವ ದೊಡ್ಡ ಭೂತ್ ರೀ, ನಾನು ಕೈಯಾಗ ಸಿಕ್ಕ ಒಂದ ಕಟ್ತಿಕ್ಕಿನ ಕೊಂದ ಓದ್ಬಿಟ್ಟು ನೋಡಿ ಒಳಿಕಿನ. ಇದ್ಯಾವುದು ಬೋತಿನ ಗಂಡ ಮಣಗಂಡತಿ ಗೊಂಜಾಲಂಡ ಎಂತದ್ ಬೇಕಾಗಿತ್ತು. ಭೂತ ಮಣಗಂಡ ಐತಿ, ಗಂಡನು ಮಣಗಂಡ ಐತಿ, ಹೊಟ್ಟಿನ ಭಾಳ ದಾಂಡಿಗೆ ಮಾಡೈತಿ. ಅದೇನು ಭೂತ, ಏನು ಹೊಟ್ಟಿ, ಏನು ಮೋಟ್ರ ನುಂಗೈತು, ಏನು ಕೈ ಬೇರೆ ಟ್ಯಾಕ್ಟರ್ ನುಂಗೈತು. ಹುಷ್ಯಪ್ಪ, ಆಗ ಹೋದ ಪ್ರಾಣ ಪುನಃ ಈಗ ಮರಳಿ ಬಂದವು. ಒಂದು ವೇಳೆ ಭೂತದ ಕೈಯಾಗ ಸಿಕ್ಕಿನಿ ಅಂದ್ರ ಪಕ್ಕನ ಬಡಿದು ಒಂದೇ ತುತ್ತಿಗೆ ಮಾಡಿಬಿಡುತ್ತಿತ್ತು. ರಾಜ, ನೀನು ಮಹಾಸತ್ಯವಂತನಪ್ಪ. ನಡೆಯಿರಿ, ಬೇಗನೆ ಮುಂದಕ್ಕೆ ಹೋಗುವ. ಯಾಕಂದ್ರ ಮತ್ತೊಂದು ಭೂತ ಬಂದಿತ್ತು, ಮತ್ತೊಂದು ಭೂತ ಬಂತು. ಈ ಜೋಳಿಗೆ ತಗೊಂಡು ನಾ ಇಲ್ಲಿ ಹಾಳಕ್ಕೆ ಹೋಗೋದಕ್ಕತಿ. ಮತ್ತೆ ಪತಿದೇವ, ನಡೆಯಿರಿ ಹೋಗುವ. ಆಗಲಿ ಪ್ರೀ, ನಡೆ ಕುಮಾರ. ಎಲ್ಲೋ ರಾಜ, ಅಲ್ಲಿ ನೋಡು, ಒಣವೆಲ್ಲ ಬೇಗೆಯಿಂದ ಹೇಗೆ ದಗದಗನೆ ಉರುತ್ತದೆ. ಈ ಪ್ರಳಯಾಗ್ನಿಯು ನಿಶ್ಚಯವಾಗಿ ನಮ್ಮನ್ನು ಕೊಚ್ಚಿಕೊಂಡೇ ಹೋಗುವುದು. ಇಂಥ ಬೇಗೆ ನೂಕಬೇಕೆಂದು ಇಲ್ಲಿವರೆಗೆ ಕರೆತಂದೆಯ ಹರಿಶ್ಚಂದ್ರ. ಕಾಲಿಗೆ ಬುದ್ಧಿಯನ್ನು ಹೇಳದಿದ್ದರೆ ಖಂಡಿತ ನಾನು ಉಳಿಯುವುದಿಲ್ಲ, ಇಲ್ಲಿಂದ ಓಡಿ ಹೋಗುತ್ತೇನೆ. ಒಟ್ಟುವರ, ಅಗ್ನಿಗೆ ಏಕೆ ಭಯಪಡುವಿರಿ? ಶಾಂತರಾಗಿರಿ. ಹೇ ಅಗ್ನಿದೇವ, ನಾನು ಇದುವರೆಗೂ ನನ್ನ ಪತಿಯನ್ನು ಏಕೋ ಭಾವದಿಂದ ಸೇವಿಸುವುದು ನಿಜವಿದ್ದುದಾದರೆ ನೀನು ಶಾಂತಿಯನ್ನು ಸಹಿಸಿ ನಮ್ಮನ್ನು ಕಾಪಾಡಬೇಕು ಅಗ್ನಿದೇವ. ಶರಣು ಶರಣು ಅಗ್ನಿದೇವ. ಧರಣಿ ಧರಿ ಬಾರ ಹರಣ, ನಿನಗೆ ಶರಣು, ನಿನಗೆ ಶರಣು.
ಎಲ್ಲ ವಂಚಕರ, ನೀವು ನಿಜವಾಗಿಯೂ ಇಂದ್ರ ಜಾಲ ಮಹೇಂದ್ರ ಜಾಲದಂತಿರುವಿರಿ. ಭೂತ ಬೆಂಕಿ ಮಾನವನ ಆಜ್ಞೆಯಂತೆ ವರ್ತಿಸಬಹುದೇ? ಹರಿಶ್ಚಂದ್ರ, ನಡೆಯರಿ, ಬೇಗನೆ ಮುಂದಕ್ಕೆ ಹೋಗುವ. ಪತಿದೇವ, ಅಲ್ಲಿ ಕಾಣುತ್ತಿರುವ ಆವ ದೃಶ್ಯ ಧರಣಿದೇವಿ ಉಟ್ಟುಕೊಂಡ ಶ್ವೇತ ಪಿತಾಂಬರವು ಅಥವಾ ಕಾಶಿ ವಿಶ್ವನಾಥನ ಪ್ರಕಾಶವು ಕಂಗಳಿಗೆ ಕಮನೀಯವಾಗಿ ಕಾಣುವ ಚಿತ್ರ ಯಾವುದೂ ಪತಿದೇವ? ಪ್ರಿಯ ಗಜಳೆ, ಶಿಲ್ಪ ಪವಿತ್ರ ಗಂಗಾ ಮಾತೆಯಳು ನೋಡು, ಎಷ್ಟು ಶೋಭಾಯಮಾನಳಾಗಿ ಕಾಣುತ್ತಿರುವಳು. ಪುರಾತನ ಪವಿತ್ರ ಸ್ಥಳದಲ್ಲಿ ಪೂರ್ವ ಜನ್ಮದ ಭಗೀರಥ ರಾಯನು ತನ್ನ ಉಗ್ರವಾದ ತಪವನ್ನಾಚರಿಸಿ ಪರಶಿವನ ಕೃಪೆಗೆ ಪಾತ್ರನಾಗಿ ತನ್ನ ಮುಕುಟದಿಂದ ಗಂಗಾ ಮಾತೆಯನ್ನು ಭೂಲೋಕಕ್ಕೆ ಕರೆತಂದನು. ಕಾರಣ ಅವಳಿಗೆ ಭಾಗೀರಥಿ ಎಂದು ಹೆಸರು ಬಂದಿರುವುದು. ಒಳ್ಳೆಯದು ದೇವಿ, ಪರಮ ಪವಿತ್ರಳಾದ ಗಂಗಾ ಮಾತೆಗೆ ನಮ್ಮ ವಂದನೆಗಳನ್ನು ಸಲ್ಲಿಸಿ ಪುರ ಪ್ರವೇಶ ಮಾಡುವ. ಏನು ನಾಥ, ಕಾಶಿ ವಿಶ್ವನಾಥನ ಪ್ರಕಾಶವನ್ನು ತಲುಪಿದೆಯೂ ಪತಿದೇವ? ಹೌದು ದೇವಿ, ಅಲ್ಲಿ ಕಾಣುವುದು ಕಾಶಿಯ ಪಟ್ಟಣವು. ಜೈ ಹೇ ಜನವಿ ಮಾತೆ, ಮೋಕ್ಷ ಪ್ರದಾಯಿನಿ, ಸುರುವರ ಪಾವನಿ, ಸತ್ಯಗೋಸುಗ ನಾವಿತ್ತ ಬಂದೆವು, ಹೆತ್ತ ಮಾತೆಯಂತೆ ನಿಯಂ ಪರೆಯಬೇಕಮ್ಮ ತಾಯಿ. ಹೇ ದೇವಿ ಜಗನ್ಮಾತೆ, ಜಗದ್ವಂದೆ ಜಾಹ್ನವಿ, ಇಷ್ಟೊಂದು ಕ್ಲೇಶ ಬಂದೆ ನಿನ್ನ ಆಲಯಕ್ಕೆ ಬಂದೆವು, ನೀಯಂ ಪರೆಯಮ್ಮ. ಹೇ ದೇವಿ ಜಗನ್ಮಾತೆ, ಹೇಗಾದರೂ ಮಾಡಿ ನಮ್ಮ ಗುರುಗಳು ಈ ಪಂಥದಲ್ಲಿ ಗೆಲುವಂತೆ ಮಾಡು. ನಮ್ಗ
ವಿಶ್ವನಾಥ, ಸಾಕಾಯ್ತಪ್ಪ, ಸಾಕಾಯ್ತು. ಮುಪ್ಪಿನವರಾಗಿ ಭೂಮಿಯ ಮೇಲೆ ಬದುಕಲೇಬಾರದು. 80 ಹೋಗಿ 90 ಆಗಿವೆ ಅಂದ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಟಿಕೊಂಡು ಸಂಸಾರವನ್ನು ಸಾಗಿಸುವುದಂತೂ ಇನ್ನು ಅವಳ ಪಾಡೇ ಬೇಡ. ನನ್ನಕ್ಕಿಂತಲೂ ಆಸೆ, ನೋಡಲಾರೆ ಅವಳ ಕಷ್ಟವನ್ನು. ಮನೆಯಲ್ಲಿ ಗಜಾಂತ ಲಕ್ಷ್ಮಿಯು ಕಾಲು ಬರೆದುಕೊಂಡು ಬಿದ್ದಿರುವಳು. ಇದ್ದೇನು ಫಲ? ಮಾಡುವವರಿಲ್ಲ, ಮಟ್ಟುವವರಿಲ್ಲ. ವಿಶ್ವನಾಥ, ಸಾಕಾಯ್ತಪ್ಪ, ಸಾಕಾಯ್ತು. ಎಲೆ ಕಾಶ್ಯಪುರದ ವಾಸಿಗಳಾದ ಶ್ರೀಮಂತರೇ, ಶಟ್ರರೇ, ಸೌಖಾರರೇ, ಊಚರೇ, ನೀಚರೇ, ನಾನು 50 ಅರಸನಾದ ಹರಿಶ್ಚಂದ್ರನು. ನಾನು ಮೊದಲುಗೊಂಡು ನನ್ನ ಸತಿಸುತರನ್ನು ವಿಕ್ರಯಿಸಲು ಬಂದಿರುವೆನು. ಇಲ್ಲಿ ಯಾರಾದರೂ ಕೊಂಡುಕೊಳ್ಳಬರಿದ್ದರೆ ಕೊಂಡುಕೊಳ್ಳಿರಯ್ಯ. ಓಹೋ, ಯಾರೋ ಹೆಂಡತಿ ಮಕ್ಕಳನ್ನು ಮಾರಲಿಕ್ಕೆ ಬಂದಿರುವಂತೆ. ನೋಡುವ, ಮನೆಯ ಕೆಲಸಕ್ಕೆ ಯೋಗ್ಯಳಾಗಬಳಿದ್ದರೆ ಅವಳನ್ನು ಕೊಂಡುಕೊಳ್ಳುವ. ಒಳ್ಳೆಯದು, ಅಲ್ಲಿಗೆ ಹೋಗಿ ವಿಚಾರಿಸುವ.